ರಾಧೆ ಕೃಷ್ಣ, ನಮಸ್ತೆ ಕನ್ನಡ. ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ರಾಜೇಶ್ ಕಿಚನ್ ಆ್ಯಂಡ್ ಫ್ಯಾಷನ್ ಬ್ಲಾಗ್ಸ್. ಇವತ್ತು ಸಂಡೇ ದಿನದ ಬ್ಲಾಗ್ ಇದು. ಸಂಡೇ ದಿನ ಅಂದರೆ ಒಂಥರ ಸೋಂಬೇರಿ ದಿನ. ಎಲ್ಲರೂ ಕೂಡ ಎಲ್ಲಿ ಹೋಗೋದು, ಎಲ್ಲಿ ತಿನ್ನೋದು, ಮಲ್ಗೋದು. ಸ್ವಲ್ಪ ಜನ ಅಂತೂ ಮಲ್ಗೋದ್ರು. ನಮಗೂ ಅಷ್ಟೇ ಏನು ತಿನ್ನೋದು ಅಂತ ಯೋಚನೆ ಮಾಡಿದಾಗ ನಮ್ಗೆ ಹೊಳ್ದಿದ್ದ ರೆಸಿಪಿನೇ ಮೋಮೋಸ್ ರೆಸಿಪಿ. ಸೊ ಇವತ್ತಿನ ನನ್ನ ಬ್ಲಾಗ್ನಲ್ಲಿ ನೀವು ಮೋಮೋಸ್ ರೆಸಿಪಿನ ನೋಡ್ತೀರಾ. ಹಾಗೆ ಒಂದು ಸೆಲ್ಫ್ ಕೇರ್ ಅಂತ ನಾನು ಮೊದಲೇ ಹೇಳಿದೆ. ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಟೋನರ್ನ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಂತಹ ಟೋನರು. ಎರಡನ್ನೂ ತೋರಿಸ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೂ ನೋಡಿ. ನೆಕ್ಸ್ಟು ಹಿಟ್ಟು ತಯಾರು ಮಾಡ್ಕೋಬೇಕು. ನಾವಿಲ್ಲಿ ಗೋಧಿ ಹಿಟ್ಟನ್ನು ತಯಾರು ಮಾಡ್ಕೊಂಡಿದ್ದೀವಿ. ನಿಮ್ಮ ಮೈದಾ ಹಿಟ್ಟು ತಯಾರು ಮಾಡ್ಕೋತಾರೆ, ಬಟ್ ಮೈದಾ ಅಷ್ಟು ಹೆಲ್ದಿ ಅಲ್ಲದೆ ಇರೋ ಕಾರಣ ನಾವು ಗೋಧಿಲೇ ಮಾಡ್ಕೋತೀವಿ. ಏನೇ ಒಂದಾದ್ರೂ ಮೈದಾ ಅಷ್ಟು ಯೂಸ್ ಮಾಡೋದು ಒಳ್ಳೇದಲ್ಲ, ಗೋಧಿನೇ ಒಳ್ಳೇದು. ಸೊ ಗೋಧಿ ಹಿಟ್ಟನ್ನೇ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮೋಮೋಸ್ಗೆ ಒಂದು ಚಟ್ನಿ ರೆಡಿ ಮಾಡ್ಕೋಬೇಕು. ಆ ಚಟ್ನಿಗೆ ಟೊಮೆಟೊ ಜೊತೆಗೆ ಒಂದು 5 ರಿಂದ 6 ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಜೊತೆಗೆ 1 ಇಂಚಷ್ಟು ಶುಂಠಿನ ಬೇಯಕ್ಕೆ ಹಾಕೋಬೇಕು. ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು. ಸ್ಟಫಿಂಗ್ಗೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಕ್ಯಾಪ್ಸಿಕಮ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಕ್ಯಾರೆಟ್ ತುರಿದಿಟ್ಕೋಬೇಕು. ಕ್ಯಾಬೇಜು ತುರಿದಿಟ್ಕೋಬೇಕು. ನಮ್ಗೆ ಇವತ್ತು ಪರ್ಪಲ್ ಕಲರ್ ಕ್ಯಾಬೇಜ್ ಸಿಕ್ಕಿತ್ತು. ಸೊ ಪರ್ಪಲ್ ಕಲರು, ವೈಟ್ ಕಲರ್ ಎರಡನ್ನೂ ಮಿಕ್ಸಲ್ಲಿ ಹಾಕಿದ್ದೀವಿ. ಬೇಕು ಅಂದರೆ ಪನ್ನೀರ್ ಹಾಕೋಬೋದು. ನಮಗೆ ಪನ್ನೀರ್ ಏನು ಬೇಕಾಗಿರಲಿಲ್ಲ, ಅದಕ್ಕೇ ಬರೀ ಇಷ್ಟೇ ವೆಜಿಟೇಬಲ್ಸ್ ಹಾಕು ಅಂತ ಇಷ್ಟೇ ಹಾಕಿದ್ದೀವಿ. ಬನ್ನಿ, ಮೊದಲು ಒಂದು ಪ್ಯಾನ್ಗೆ ಎಣ್ಣೆ ಹಾಕೋಬೇಕು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಕಟ್ ಮಾಡಿರೋಂತಹ ಈರುಳ್ಳಿ ಹಾಕೊಳ್ಳೋಣ. ಹಾಗೆ ಕ್ಯಾಪ್ಸಿಕಮ್ನು ಹಾಕೊಳ್ಳೋಣ. ಎಲ್ಲ ಹಾಕೊಳ್ಳೋಣ. ಪನ್ನೀರ್ನು ಕೂಡ ಈ ಟೈಮಲ್ಲೇ ಗ್ರೇಟ್ ಮಾಡಿ ಇಟ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಪನ್ನೀರ್ ಹಾಕ್ದಲ್ಲ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಅದು ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ಹುರ್ಕೊಂಡ್ಮೇಲೆ 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಚಟ್ನಿ ನಾವು ಆವಾಗಲೇ ಏನು ಆಡಿಸ್ಕೊಂಡಿರ್ತೀವಿ ಟೊಮೆಟೊದು, ಅದನ್ನು ಹಾಕಬೇಕು. ಉಪ್ಪು ಹಾಕೋಬೇಕು. ನಾವು ಚಟ್ನಿಗೂ ಹಾಕಿರ್ತೀವಿ, ನೋಡಿ ಹಾಕೊಳ್ಳಿ. ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪು ಹಾಕಿದ್ರೆ ಸಾಕು. ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನ. ಕಲಸಿ ಇಟ್ಕೊಂಡು ಈ ಸೈಜ್ ಬಂದರೆ ಸಾಕು. ಸಾಕ್ಬಿಡು. ಸೊ ಉಂಡೆಗಳನ್ನ ಸಣ್ಣದಾಗಿ ಲಟ್ಟಿಸ್ಕೋಬೇಕು. ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು, ಇಷ್ಟಾಗಲ ಆದರೆ ಸಾಕು. ಇದರೊಳಗೆ ಈಗ ಸ್ಟಫಿಂಗ್ ತುಂಬ್ಕೊಬಿಡೋಣ. ಸೊ 1 ಸ್ಪೂನ್ ಸ್ಟಫಿಂಗು 1 ಹಿಟ್ಟೊಳಗೆ ಸಾಕಾಗುತ್ತೆ. ಸೊ ಈ ಥರ ಎರಡೂ ಕಡೆ ಕೊಳ್ತಾ ಹೋದರೆ ಅದೊಂದು ಡೋ ರೀತಿ ಕ್ರಿಯೇಟ್ ಆಗುತ್ತೆ. ಶೇಪ್ ನೀಟಾಗಿ ಬರುತ್ತೆ. ಸೊ ಮೇಲ್ಗಡೆ ಎಷ್ಟು ಬೇಕು ಅಂದರೆ ಸ್ವಲ್ಪ ಇದನ್ನು ತೆಗೆದುಬಿಡ್ಬೋದು, ಚೆನ್ನಾಗಿ ಬರುತ್ತೆ ಇವೆಲ್ಲ. ಮಾಡಿ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಅದನ್ನು ಫೋಲ್ಡ್ ಮಾಡ್ಕೋಬೋದು. ವೆರೈಟಿ ಶೇಪ್ಸಲ್ಲಿದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಇದೊಂದು ಶೇಪು ಈ ಥರ. ಸೊ ಆಲ್ಮೋಸ್ಟ್ ರೆಡಿಯಾಗಿದೆ. ಸ್ಟೀಮ್ ಮಾಡ್ಕೊಳ್ಳೋಣ ಇದನ್ನು. ಓಕೆ, ನಾವು ಇಡ್ಲಿ ಪಾತ್ರೆಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ. ನಿಮಗೆ ಬೇಕು ಅಂದರೆ ಸ್ಟೀಮರಲ್ಲೂ ಸ್ಟೀಮ್ ಮಾಡ್ಕೋಬೋದು. ಸೊ ನಮ್ಮ ಹತ್ರ ಸ್ಟೀಮರ್ ಇರೋ ಕಾರಣ ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೋತಾ ಇದ್ದೀವಿ. ಸೊ ಇಡ್ಲಿ ಪಾತ್ರೆಗೆಲ್ಲ ಸ್ವಲ್ಪ ಎಣ್ಣೆ ಹಾಕೋಬೇಕು ಮಾಡೋ ಮುಂಚೆ.
ಸ್ವಲ್ಪ ಅದು ಮೋಮೋಸ್ ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕಷ್ಟೇ. ಸೊ ಈಗ ಒಂದೊಂದಾಗೆ ಜೋಡಿಸ್ಕೊಳ್ಳೋಣ. ಸೊ ಇದೇ ಥರ ಎಲ್ಲನೂ ಜೋಡಿಸ್ಕೋಬೇಕು. ಈ ಮೋಮೋಸ್ ಎಲ್ಲ ಅರೇಂಜ್ ಮಾಡಾಗಿದೆ. ಸೊ ಮೇಲ್ಗಡೆ ಒಂದು ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ತೆಗಿಯೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡ್ಕೊಬಿಟ್ಟು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲೇ ಬೇಯಿಸ್ಕೊಡಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಕೆಳಗಡೆ ಸ್ವಲ್ಪ ನೀರು ಜಾಸ್ತಿ ಹಾಕಿರಿ ಇಡ್ಲಿ ಪಾತ್ರೆ. ಮೋಮೋಸ್ ಬೇಯಿಬಿಟ್ಟು ನೋಡೋಣ ಮೋಮೋಸ್ ರೆಡಿ ಆಗಿದೆಯಾ ಅಂತ. ಸೊ ಸ್ಟೀಮ್ ಕಮ್ಮಿ ಮಾಡ್ಕೊಂಬೋಣ. ಬೆಂದಿದೆ, ನೋಡ್ತಿದ್ದಾಗ ಗೊತ್ತಾಗ್ಬಿಡುತ್ತೆ ಕಲರಲ್ಲಿ ಬೆಂದಿದೆ ಅಂತ. ಆಫ್ ಮಾಡ್ಕೊಬಿಡೋಣ ಈಗ. ದೇಸಿ ಆ್ಯಂಡ್ ಹೆಲ್ದಿ ವೀಟ್ ಮೋಮೋಸ್ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಟೋನರ್ ಮಾಡೋದಕ್ಕೆ 2-3 ಚಮಚದಷ್ಟು ಅಕ್ಕಿನ ಹಿಂದಿನ ದಿನ ರಾತ್ರಿನೇ ಉನಿಯಾಗಿ ಇಟ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿ ಉನಿಬೇಕು ಅದು. ಹಾಗೆ ಒಂದು ಬೌಲಲ್ಲಿ 2-3 ಚಮಚದಷ್ಟು ಅಲೋವೆರಾ ಜೆಲ್. ನೀವು ಫ್ರೆಶ್ ಅಲೋವೆರಾ ಜೆಲ್ನ ತೊಗೊಂಡ್ರೆ ತುಂಬ ಒಳ್ಳೆಯದು. ಹರ್ಬಲ್ ಆಗಿ ನೀವು ಮನೇಲಿ ಬೆಳೆಸಿರೋ ಅಂಥದ್ದಿದ್ರೆ ತುಂಬ ಒಳ್ಳೆಯದು. ಆ ಅಲೋವೆರಾ ಜೆಲ್ಗೆ ನೀವು ಅಕ್ಕಿ ನೆನೆಸಿರೋ ಅಂಥ ನೀರನ್ನ ಹಾಕಬೇಕು. ಒಂದು 4-5 ಚಮಚ ಹಾಕಿದ್ರೆ ಸಾಕು, ಜಾಸ್ತಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆರಡನ್ನೂ. ಮಿಕ್ಸ್ ಮಾಡಾದಮೇಲೆ 2 ವಿಟಮಿನ್ ಇ ಕ್ಯಾಪ್ಸುಲ್ನ ಅದಕ್ಕೆ ಹಾಕಬೇಕು. ಹಾಗೆ 2 ಚಮಚ ಇಲ್ಲಾಂದರೆ 3 ಚಮಚದಷ್ಟು ರೋಸ್ ವಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಇಟ್ಕೊಂಡ್ರೆ, ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು. ಮುಖ ತೊಳೆದ ತಕ್ಷಣ ಅಥವಾ ಮಲ್ಗೋ ಮುಂಚೆ ಮುಖ ತೊಳ್ಕೊಂಡು ಆಮೇಲೆ ಇದನ್ನು ಸ್ಪ್ರೇ ಮಾಡ್ಕೊಂಡು 2 ನಿಮಿಷ ಮಸಾಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ.